ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಸಂಜೆ ಲಾಗ್ ಆಗಿರುತ್ತೆ. ಮಂಗಳವಾರ ಸಂಕಷ್ಟ ಚತುರ್ಥಿ ಇತ್ತು ಅಂತೇಳಿ ನಾನು ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಹಾಗೆ ಇನ್ನು ಸಂಜೆ ನೈವೇದ್ಯ ಮಾಡಿ ಪೂಜೆನ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸಂಜೆನೂ ಸಹ ದೀಪನ ಹಚ್ಬಿಟ್ಟು ಮಕ್ಕಳ ಕಡೆಯಿಂದ ಒಂದು ಸ್ವಲ್ಪ ಅರ್ಚನೆ ಮಾಡಿಸಿದ್ರಾಯ್ತು ಅಂತ ಹೇಳಿ ಮಕ್ಕಳಿಗೂ ಸಹ ಕೂರಿಸಿ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಹಾಗೆ ಈ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದರೆ ಮಾತ್ರ ನಾನು ಮಾಡೋದು. ಇನ್ನು ಪ್ರತಿ ತಿಂಗಳು ಬರೋಂತಹ ಸಂಕಷ್ಟ ಚತುರ್ಥಿನ ಮಾಡೋದಕ್ಕೆ ಹೋಗಲ್ಲ. ಈ ಸಂಕಷ್ಟ ಚತುರ್ಥಿನ ಮಾಡಿದ್ರೆ 21 ಸಂಕಷ್ಟ ಚತುರ್ಥಿ ಮಾಡಿರೋಂತಹ ಲೆಕ್ಕ ಬರುತ್ತಂತೆ. ಹಾಗಾಗಿ ನಾನು ಮಂಗಳವಾರ ಬಂದರೆ ಮಾತ್ರ ಈ ಸಂಕಷ್ಟಹರ ಚತುರ್ಥಿನ ಮಾಡ್ಕೊತೀನಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಒಂದು ವರ್ಷಕ್ಕೆ 2 ಅಥವಾ 1 ಮಂಗಳವಾರ ಸಂಕಷ್ಟಿ ಬರುತ್ತೆ, ಅದನ್ನು ಮಾತ್ರ ಮಾಡ್ಕೊಳ್ಳೋದು. ಹಾಗೆ ಇನ್ನು ಈ ಸಂಕಷ್ಟ ಚತುರ್ಥಿ ವಿದ್ಯಾಭ್ಯಾಸಕ್ಕೆ ಹಾಗೆ ಏನಾದರೂ ವ್ಯವಹಾರಗಳಿಗಲ್ಲಿ ಏನಾದರೂ ಅಡೆತಡೆ ಆಗಬಾರ್ದು ಅಂತ ಹೇಳಿ ಮಾಡ್ತಾರೆ. ಅದರಲ್ಲೂ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾತ್ರ ತುಂಬಾ ಈ ಸಂಕಷ್ಟ ಚತುರ್ಥಿನ ಮಾಡ್ತಾರೆ. ಹಾಗಾಗಿ ನಾನು ಸಹ ಇಲ್ಲಿ ಮಕ್ಕಳು ಬೆಳಗ್ಗೆ ನಾನು ಪೂಜೆ ಮಾಡುವಂತಹ ಟೈಮಲ್ಲಿ ಮಕ್ಕಳು ಇರಲಿಲ್ಲ, ಅದಕ್ಕೆ ನಾನು ಸಂಜೆ ಟೈಮಲ್ಲಿ ಅವ್ರಿಗೂ ಕೂರಿಸಿ ಈ ಥರ ಮಾಡಬೇಕು ಅಂತ ಹೇಳಿ ಕೊಡ್ತಾಯಿದ್ದೆ. ಅದೇ ಥರನೇ ಇಬ್ಬರು ಮಕ್ಕಳು ಕೂತ್ಕೊಂಡು ಇಲ್ಲಿ ಮಾಡ್ತಾಯಿದ್ರು ಪೂಜೆನ. ನಾನು ಪ್ರತಿ ತಿಂಗಳು ಏನಕ್ಕೆ ಮಾಡಲ್ಲ ಅಂದರೆ ಸಂಕಷ್ಟಹರ ಚತುರ್ಥಿಯನ್ನು ಒಂದೊಂದು ಸರಿ ಮರ್ತೋಗ್ಬಿಟ್ಟಿರ್ತೀನಿ. ಈ ತಿಂಗಳು ಮಾಡಿದೆ ಅಂದರೆ ಮುಂದಿನ ತಿಂಗಳು ಮಾಡೋದಕ್ಕೆ ನೆನಪೇ ಆಗಿರಲ್ಲ. ಹಾಗೆ ಉಪವಾಸ ಇದ್ದುಬಿಟ್ಟು ಈ ಸಂಕಷ್ಟ ಚತುರ್ಥಿ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಮಾಡೋದಕ್ಕೇನು ಹೋಗಿರಲಿಲ್ಲ. ಒಂದು ಸರಿ ಮಾಡೋಣ ಅಂತ ಅಂದ್ಕೊಂಡೆ, ಅದೇನೋ ಗೊತ್ತಿಲ್ಲ, ಅವತ್ತಿನ ದಿನ ತಡೆಯೋದಕ್ಕೂ ಆಗದೆ ನಾನು ಊಟ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನಾವು ಅರ್ಧದಕ್ಕೆ ಸಂಕಷ್ಟಹರ ಚತುರ್ಥಿನ ಮುಗಿಸಿ ಕೈ ಮುಗ್ಕೊಂಡು ನೀನೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗ್ಕೊಂಡು ಅವತ್ತು ಊಟ ಮಾಡಿದ್ದು ಸಹ ಆಯಿತು. ಅದಕ್ಕೆ ಒಂದು ಸರಿ ನಾವು ವ್ರತನ ಹಿಡಿದ್ಮೇಲೆ ಅದನ್ನು ಕಂಪ್ಲೀಟಾಗಿ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ಪ್ರತಿ ಮಂಗಳವಾರ ಮಾತ್ರ ಮಾಡ್ಕೊತೀನಿ. ಪ್ರತಿ ವರ್ಷ ಮಂಗಳವಾರ ಏನು ಬರುತ್ತಲ್ಲ ಅವತ್ತು ಮಾತ್ರ ಮಾಡ್ಕೊತೀನಿ. ಹಾಗಾಗಿ ಈ ವರ್ಷವೂ ಮಂಗಳವಾರ ಬಂದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸಂಕಷ್ಟಹರ ಚತುರ್ಥಿನ ಮಾಡ್ಕೊತಾ ಇದ್ದೆ. ಹಾಗೆ ಈ ವರ್ಷ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಹಾಗೆ ಸೋಮವಾರ ಇತ್ತಂತೆ. ನಮ್ಮ ಕ್ಯಾಲೆಂಡರಲ್ಲಿ ಮಂಗಳವಾರ ಇತ್ತು, ಹಾಗಾಗಿ ನಾನು ಮಂಗಳವಾರನೇ ಆಚರಿಸ್ಕೊಂಡಿದ್ದೀನಿ. ಒಬ್ಬೊಬ್ಬರು ಸೋಮವಾರನೇ ಸಂಕಷ್ಟಹರ ಚತುರ್ಥಿನ ಮುಗಿಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಎಲ್ಲ ಪೂಜೆ ಎಲ್ಲ ಆದಮೇಲೆ ಗಂಧದ ಕಡ್ಡಿ ಹಾಗೆ ಧೂಪಾರತಿ ಹಾಗೆ ತುಪ್ಪದ ಆರತಿನ ಸಹ ಮುಗಿಸಿ ಇಲ್ಲಿ ಪೂಜೆನ ಮುಗಿಸ್ಕೊಂಡೆ. ಅದಾದ ನಂತರ ಏನೋ ನೈವೇದ್ಯಕ್ಕೆ ಅಂತ ಬೆಳಗ್ಗೆನೇ ಕಾಳು ನೆನೆಸಿಟ್ಟಿದ್ದೆ ನಾನಿಲ್ಲಿ, ಕಡಲೆಕಾಳು. ಅದರದ್ದು ಉಸುಳಿ ಮಾಡಿದ್ರಾಯ್ತು ಅಂತ ಹೇಳಿ ಉಸುಳಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹಾಗೆ ಉಸುಳಿ ಅಂದರೆ ನನಗೂ ಸಹ ತುಂಬ ಇಷ್ಟ, ಅದಕ್ಕೆ ಗಣೇಶನ ನೈವೇದ್ಯಕ್ಕೂ ಆಗುತ್ತೆ. ಹಾಗೆ ನಾನು ಬೆಳಗ್ಗೆಯಿಂದ ಉಪವಾಸ ಇರ್ತೀನಲ್ವ, ಹಾಗಾಗಿ ನನಗೂ ತಿನ್ನೋದಕ್ಕೂ ಸಹ ಸರಿ ಹೋಗುತ್ತೆ ಅಂತ ಹೇಳಿ ಉಸುಳಿನೇ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ನಾವು ನೈವೇದ್ಯ ಮಾಡುವಂತಹ ಅಡುಗೆಗಳಿಗೆ ಈ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಬಳಸಬಾರ್ದು. ಹಾಗಾಗಿ ಇವತ್ತು ಕಡಲೆಕಾಯಿ ಉಸುಳಿನ ಮಾಡಿದ್ರಾಯ್ತು ಅಂತ ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನೋಡಿ ಪೂಜೆ ಆದಮೇಲೆ ದೇವ್ರ ಮನೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತೊಂಥರ ಏನೋ ಹಬ್ಬದ ವಾತಾವರಣ ಇತ್ತು ಅಂತ ಅನ್ನಿಸ್ತಾ ಇತ್ತು ನಮ್ಮ ಮನೆಯಲ್ಲಿ. ಹಾಗಾಗಿ ಅದಾದ ನಂತರ ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನು ಉಸುಳಿ ಮಾಡೋಣ ಅಂತೇಳಿ ಅಡುಗೆ ಮನೆಗೂ ಸಹ ಬಂದೆ. ಯಾಕೆಂದರೆ ಇವತ್ತು ಚಂದ್ರೋದಯ ಇರೋದು 8:45 ಅಂತ ಹೇಳಿದರು. ಅಷ್ಟರಲ್ಲಿ ಇನ್ನು ಅಡುಗೆನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಬೇಗ ಬೇಗ ನೈವೇದ್ಯ ಮಾಡಿ ನಾನು ಸಹ ಉಪವಾಸನ ಬಿಡ್ಬೋದು ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಇನ್ನು ಉಸುಳಿನ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ನೀವೆಲ್ಲರೂ ಯಾವ ಥರ ಮಾಡ್ತೀರೋ ಅದೇ ಥರನೇ ನಾನು ಇಲ್ಲಿ ಉಸುಳಿನ ಮಾಡ್ಕೊತಿದ್ದೀನಿ. ಒಂದು ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲಿ ಉಸುಳಿ ಆಗಿಬಿಡುತ್ತೆ. ಮೊದಲೇ ಕಾಳನ್ನ ನಾನು ಬೇಯಿಸಿಟ್ಕೊಂಡು ಬಿಟ್ಟಿದ್ದೆ ಅಲ್ವಾ, ಹಾಗಾಗಿ ಇನ್ನು ಬೆಂದಿರೋಂತಹ ಕಾಳನ್ನ ಸ್ಟ್ರೈನರ್ಗೆ ಹಾಕ್ಕೊಂಡು ಇಲ್ಲಿ ಶೋಧಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಈ ಉಸುಳಿಗೇನು ಕಟ್ ಮಾಡ್ಕೊಳ್ಳೋಂತಹ ತರಕಾರಿ ಏನೂ ಇರಲಿಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಡೈರೆಕ್ಟಾಗಿ ಒಗ್ಗರಣೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡ್ಮೇಲೆ ಬೆಂದಿರೋಂತಹ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೆ, ಹಾಗಾಗಿ ಒಂದು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದೆಲ್ಲ ಆದ ನಂತರ ಇಲ್ಲಿ ಕಾಯಿ ತುರಿನ ಹಾಕಿ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ಕಡಲೆಕಾಯಿ ಉಸುಳಿ ರೆಡಿ ಆಗುತ್ತೆ. ಹಾಗೆ ನಾನು ಸುಮಾರು ಸರಿ ಈ ಕಡಲೆಕಾಳು ಉಸುಳಿ ತಿನ್ನೋದಕ್ಕೆ ಅಂತ ಮಾಡ್ಕೊಂಡಾಗ ಒಂದೊಂದು ಸರಿ ಉಪ್ಪು ಜಾಸ್ತಿ ಆಗಿಬಿಡೋದು ಅಥವಾ ಒಂದೊಂದು ಸರಿ ಎಣ್ಣೆನೇ ಜಾಸ್ತಿ ಆಗಿಬಿಡೋದು. ಇವತ್ತು ಮಾತ್ರ ಆಗಿರಲಿಲ್ಲ, ಯಾಕಂದರೆ ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನೈವೇದ್ಯಕ್ಕೆ ಅಂತ ಮಾಡಿರುವಂತಹ ಅಡುಗೆ ಯಾವತ್ತೂ ಹೋಗಿದ್ರು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ಇನ್ನು ಇದು ರೆಸಿಪಿ ರೆಡಿ ಆದ ನಂತರ ಇವತ್ತು ಸ್ವೀಟಿಗೆ ಅಂತ ಹೇಳಿ ಹೆಸರುಬೇಳೆ ಪಾಯಸನ ರೆಡಿ ಮಾಡ್ಕೊತಾ ಇದ್ದೆ. ಹೆಸರುಬೇಳೆ ಪಾಯಸನೂ ಸಹ ನಾನು ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿತ್ತು ಹೆಸರುಬೇಳೆ ಪಾಯಸನೂ ಅಷ್ಟೇ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ, ತುಂಬಾ ರುಚಿ ಕೊಡ್ತಾ ಇರುತ್ತೆ ಹೆಸರುಬೇಳೆ ಪಾಯಸ. ನಾನು ಇವತ್ತು ಒಂದೇ ಒಂದು ಗ್ಲಾಸ್ ಹೆಸರುಬೇಳೆನ ಬಳಸ್ಕೊಂಡು ಈ ಪಾಯಸ ಮಾಡಿದ್ದೆ. ಎಷ್ಟು ರುಚಿಯಾಗಿತ್ತು ಅಂದರೆ ಇನ್ನೊಂದು ಸರಿ ಹಾಕ್ಕೊಂಡು ತಿನ್ನೋಣ ಅಂದರೆ ಹೆಸರುಬೇಳೆ ಪಾಯಸನೇ ಇರಲಿಲ್ಲ. ಹಾಗಾಗಿ
ಇವಾಗ ಇಲ್ಲಿ ಮೊದಲಿಗೆ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ಹೆಸರುಬೇಳೆನ ಹಾಕ್ಕೊಂಡು ಮೊದಲಿಗೆ ಹಾಗೆ ಡ್ರೈ ಆಗಿಯೇ ಹುರ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ತುಪ್ಪ ಆಯಿತು ಬೆಣ್ಣೆ ಆಯಿತು ಏನೂ ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ಆಗಿ ಹುರ್ಕೊತಾ ಇದ್ದೀನಿ. ಈ ಥರ ಹುರ್ಕೊಂಡ್ಮೇಲೆ ಅದ್ರದ್ದು ಫ್ಲೇವರ್ ಬರೋದಕ್ಕೆ ಶುರು ಆಗುತ್ತೆ. ಅದಾದ ನಂತರ ನಾವಿಲ್ಲಿ ಸ್ಟೋವ್ನ ಆಫ್ ಮಾಡಿ ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ವಾಶ್ ಮಾಡಿಕೊಂಡು ಬೇಳೆನ ಹುರಿತೀವಿ ಅಂದರೆ ಈ ಬೇಳೆ ತಳ ಅಂಟ್ಕೊಂಡ್ಬಿಡುತ್ತೆ, ಹುರಿಯೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ. ಹಾಗಾಗಿ ನಾನಿಲ್ಲಿ ಹುರಿದ್ಬಿಟ್ಟು ತೊಳಿತಾ ಇದ್ದೀನಿ ಬೇಳೆಗಳನ್ನ. ಅದಾದ ನಂತರ ನೋಡಿ ತೊಳ್ಕೊಂಬಂದಿರೋಂತಹ ಬೇಳೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇದನ್ನು ಇವಾಗ ಒಂದು 5ರಿಂದ 6 ವಿಷಲು ಕೂಗಿಸ್ಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಬೇಳೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋ ಥರ ಆಗಬೇಕು ಹೆಸರುಬೇಳೆ ಪಾಯಸಕ್ಕೆ, ಅವಾಗ ನಮಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇದು ವಿಷಲ್ ಬರೋಂತಹ ಟೈಮಲ್ಲಿ ಪಕ್ಕಕ್ಕೆ ನಾನು ಬೆಲ್ಲನೂ ಸಹ ಕರಗಿಸ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲಿ ಬೆಲ್ಲ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ತೊಗೊಳ್ಳಿ. ನಾನಿಲ್ಲಿ 1 ಗ್ಲಾಸು ಬೇಳೆಗೆ 1/4 ಗ್ಲಾಸ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ, ಸಾಕಾಗುತ್ತೆ. ನಮ್ಮನೇಲಿ ಬೆಲ್ಲ ಅಷ್ಟೊಂದು ಜಾಸ್ತಿ ಇಷ್ಟಪಡಲ್ಲ ಸ್ವೀಟು. ಹಾಗಾಗಿ ಇಲ್ಲಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಗಲೀಜಿತ್ತು, ಹಾಗಾಗಿ ಈ ಥರ ಮೊದಲಿಗೆ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲನೂ ಸಹ ನಾನು ಪಕ್ಕದ ಗ್ಯಾಸಿಗೆ ಕರಗಕ್ಕೆ ಇಟ್ಕೊಂಡು ಇಲ್ಲಿ ಇವಾಗ ಶಾವಿಗೆನ ಹುರ್ಕೊತಾ ಇದ್ದೀನಿ. ನಾನಿವತ್ತು ಹೆಸರುಬೇಳೆ ಪಾಯಸ ಜೊತೆಗೆ ಒಂದು ಸ್ವಲ್ಪ ಶಾವಿಗೆ ಹಾಕ್ತಾಯಿದ್ದೀನಿ, ಹಾಗಾಗಿ ಇಲ್ಲಿ ಶಾವಿಗೆನ ಹುರ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ಮಾತ್ರ ಇಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಇದನ್ನ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಗೋಧಿ ಶಾವಿಗೆನ ತೊಗೊಂಡಿರೋದ್ರಿಂದ ರೋಸ್ಟ್ ಮಾಡಿರೋಂತಹದ್ದು ಗೊತ್ತಾಗಲ್ಲ. ನೀವೇನಾದರೂ ಬಿಳೆದು ಅಥವಾ ಅಕ್ಕಿ ಶಾವಿಗೆ ಏನಾದರೂ ತೊಗೊಂಡ್ರೆ ನಿಮಗೆ ರೋಸ್ಟ್ ಮಾಡಿರೋವಂಥದ್ದು ಗೊತ್ತಾಗುತ್ತೆ. ನೋಡಿ ಇದು ಇವಾಗ ಈ ಥರ ನೀಟಾಗಿ ರೋಸ್ಟ್ ಆಯಿತು. ಇದನ್ನ ಇವಾಗ ತಟ್ಟೆಗೆ ತೆಗಿತಾ ಇದ್ದೀನಿ. ಇದೇ ಬಾಣಲೆಗೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪಾಯಸಗಳಿಗೆಲ್ಲ ಈ ಗೋಡಂಬಿ ದ್ರಾಕ್ಷಿ ಇಲ್ಲ ಅಂದರೆ ಪಾಯಸ ಕಂಪ್ಲೀಟ್ ಆದಂಗೆ ಅನ್ಸೋದಿಲ್ಲ. ಹಾಗಾಗಿ ನಾನು ಸಹ ಇವತ್ತು ಈ ಗೋಡಂಬಿ ಹಾಗೆ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇದೆಲ್ಲ ಮಾಡುವಷ್ಟರಲ್ಲಿ ಕುಕ್ಕರ್ ವಿಷಲು ಸಹ ಕೂಗ್ಬಿಟ್ಟು ತಣ್ಣಗಾಗಿತ್ತು. ಇವಾಗ ಕುಕ್ಕರ್ ವಿಷಲ್ ತಣ್ಣಗಾಗಿರೋದನ್ನ ಇಲ್ಲಿ ಮುಚ್ಚಳ ತೆಗೆದುಬಿಟ್ಟು ನೋಡಿ ಯಾವ ಥರ ಬೇಳೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಸ್ಮ್ಯಾಶ್ ಆಗೋ ಥರನೇ ಬೇಳೆ ಬೆಂದಿತ್ತು. ಇದನ್ನೇನೋ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೌಟ್ ಸಹಾಯದಿಂದ. ಅದಾದ ನಂತರ ನಾವೇನು ಬೆಲ್ಲನ ಕರಗಿಸಿಟ್ಕೊಂಡಿದ್ವಿ ನೋಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಎಲ್ಲಿ ಬೆಲ್ಲ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಪರ್ಫೆಕ್ಟಾಗಿ ಸ್ವೀಟ್ ಆಗಿತ್ತು. ನೋಡಿ ಅದರಲ್ಲಿ ಎಷ್ಟು ಗಲೀಜು ಬಂದಿತ್ತು ಅಂದರೆ ಇದನ್ನು ಹಾಗೆ ಹಾಕ್ಬಿಟ್ಟಿದ್ರೆ ಪಾಯಸದಲ್ಲಿ ಹಾಗೆ ಕೂತ್ಕೊಂಡ್ಬಿಡೋದು. ಹಾಗಾಗಿ ಈ ಥರ ಶೋಧಿಸ್ಕೊಂಡ್ಬಿಟ್ರೆ ಅದರಲ್ಲಿರುವಂತಹ ಗಲೀಜು ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡ್ತೀನಿ. ಇದು ಕುದಿ ಬರೋವಂತಹ ಟೈಮಲ್ಲೇ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಶಾವಿಗೆನ, ಅದನ್ನು ಸಹ ಸೇರಿಸ್ಕೊತೀನಿ. ಅದು ಸಹ ನೀಟಾಗಿ ಕುದ್ಕೊಂಡ್ಬಿಡುತ್ತೆ. ಇದು ಒಂದು 5 ನಿಮಿಷ ಕುದಿಬೇಕಾಗುತ್ತೆ, ಯಾಕೆಂದರೆ ಶಾವಿಗೆ ಹಾಕಿರೋದ್ರಿಂದ ಒಂದು 5 ನಿಮಿಷ ನಾವು ಕುದಿಸ್ಕೊಳ್ಳೇಬೇಕಾಗುತ್ತೆ. 5 ನಿಮಿಷ ಕುದ್ದಾದಮೇಲೆ ಒಂದು ಶಾವಿಗೆ ಪೀಸ್ನ ತೊಗೊಂಡು ನೋಡಿ ನೀವು ನೀಟಾಗಿ ಅದು ಬೆಂದಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ಅದು ಬೆಂದಾದ ನಂತರ ಇದಕ್ಕೆ ಇವಾಗ ಒಣ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಹಸಿಕಾಯಿ ತುರಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಫ್ರೆಶ್ ಆಗಿ ಕುಟ್ಕೊಂಡಿರೋಂತಹ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಫ್ರೆಶ್ ಆಗಿ ಕುಟ್ಟಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ನಾನು ಯಾವುದೇ ಸ್ವೀಟ್ ಮಾಡಿದ್ರೂ ಅವಾಗಲೇ ಕುಟ್ಟಿಬಿಟ್ಟು ಸೇರಿಸ್ಕೊತೀನಿ ಏಲಕ್ಕಿನ. ಅದಾದ ನಂತರ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿನ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ನೋಡಿ ಪರ್ಫೆಕ್ಟ್ ಆಗಿರುವಂತಹ ಹೆಸರುಬೇಳೆ ಪಾಯಸ ರೆಡಿ ಆಯಿತು ಅಂತ. ಸೂಪರ್ ಟೇಸ್ಟಿಯಾಗಿತ್ತು. ಇನ್ನು ಇದ್ರ ಜೊತೆಗೆ ಏನಾದರೂ ಸೈಡ್ಸಿಗಿರಲಿ ಅಂತ ಹೇಳಿ ಇಲ್ಲಿ ಹಪ್ಪಳ ಹಾಗೆ ಸಣ್ಣಗೆನೂ ಸಹ ಕರೆದಿಟ್ಕೊತಾ ಇದ್ದೆ. ಇದೆಲ್ಲ ಮಾಡೋಷ್ಟರಲ್ಲಿ ಟೈಮು ಕರೆಕ್ಟಾಗಿ 7:30 ಆಗಿತ್ತು. ಇನ್ನೂ ಚಂದ್ರೋದಯ ಆಗೋದಕ್ಕೆ ಟೈಮ್ ಇತ್ತಲ್ವ ಅಂತೇಳಿ ಮಿಕ್ಕಿರೋಂತಹ ಕೆಲಸಗಳನ್ನು ಸಹ ಮಾಡ್ಕೊತಾ ಇದ್ದೆ. ಅಂದರೆ ಇವತ್ತು ಬಟ್ಟೆನೂ ವಾಶ್ ಮಾಡಿದ್ದೆ, ಅವನು ಸಹ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವತ್ತು ಈ ಬಟ್ಟೆಯಿಂದಲೇ ನನಗೂ ನನ್ನ ಮನೆಯವ್ರಿಗೂ ಒಂದು ಸ್ವಲ್ಪ ಇವತ್ತು ಮಾತುಕತೆ ಆಯಿತು ಅಂದರೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ದಿನದಿಂದ ಬಟ್ಟೆಗಳನ್ನ ಹಾಗೆ ಇಟ್ಬಿಟ್ಟಿದ್ದೆ, ಮಡ್ಚಿರಲಿಲ್ಲ. ಇವತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಬಂದು ಬಟ್ಟೆಗಳನ್ನೇ ಮಡ್ಚಿಲ್ಲ ನೀನು ಏನು ಮಾಡ್ತೀವಿ ಅಂತ ಹೇಳಿ ಒಂದು ಸ್ವಲ್ಪ ನನಗೆ ಮಾತುಕತೆಯಲ್ಲಿ ಹೇಳ್ತಾಯಿದ್ರು. ಅದನ್ನೆಲ್ಲ ನನ್ನ ಮಕ್ಕಳಿಗೆ ಹೇಳ್ಕೊಂಡು ಅವರಿಗೆ ಓದ್ತಾಯಿದ್ರು, ಅವ್ರ ಜೊತೆಗೆ ಕೂತ್ಕೊತಾ ಇದ್ದೆ. ಇನ್ನು ಬಟ್ಟೆನೆಲ್ಲ ಮಡಚಾದ್ಮೇಲೆ ನನ್ನ ಮಗಳು ಬಂದು ನನಗೆ ಡಿಕ್ಟೇಟ್ ಮಾಡು, ನಾನು ಬರೀತೀನಿ ಅಂತ ಹೇಳ್ತಾಯಿದ್ಲು. ಅವಳಿಗೆ ಇಲ್ಲಿ ಸ್ಪೆಲ್ಲಿಂಗ್ಸ್ ಎಲ್ಲ ಡಿಕ್ಟೇಟ್ ಮಾಡಿ ಕೊಡ್ತಾಯಿದ್ದೆ. ಅವಳು ಸಹ ಇಲ್ಲಿ ಬರೆದಾಯಿತು. ಇನ್ನು ಟೈಮ್ ಆಲ್ರೆಡಿ 8:30 ಆಗಿತ್ತು. ಟೆರೆಸ್ ಮೇಲೆ ಹೋಗಿ ಚಂದ್ರನ ನೋಡೋಣ ಅಂತ ಹೋದರೆ ಚಂದ್ರ ಎಲ್ಲೂ ಕಾಣಲೇ ಇಲ್ಲ. 8:40ಕ್ಕೆ ಇವತ್ತು ಚಂದ್ರೋದಯ ಇತ್ತು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಚಂದ್ರನ ನೋಡೋಣ ಅಂತ ಹೇಳಿ ಟೆರೆಸ್ ಮೇಲೆ ಹೋದರೆ ನಮ್ಮ ಮನೆ ಹತ್ರ ತುಂಬ ಗಿಡಗಳಿರೋದ್ರಿಂದ ಅಷ್ಟಾಗಿ ಚಂದ್ರಪ್ಪ ಕಾಣಿಸಲ್ಲ, ಹಾಗೆ ಬಿಲ್ಡಿಂಗ್ಗಳಿರೋದ್ರಿಂದ ಕಾಣಿಸಲ್ಲ. 8:40 ಆದಮೇಲೆ ನಾನು ಮನೆಗೆ ಬಂದುಬಿಟ್ಟು ಇಲ್ಲಿ ಅಕ್ಕಿಯಲ್ಲೇ ಚಂದ್ರನ ಬರೆದ್ಬಿಟ್ಟು ಆ ಅಕ್ಕಿಗೆ ಪೂಜೆ ಮಾಡಿ
ಉಪವಾಸನ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಇನ್ನು ಟೈಮು ಸಹ ಆಗಿತ್ತು ಅಂತ ಹೇಳಿ ಅದನ್ನು ಸಹ ಮುಗಿಸ್ಕೊಂಡೆ. ಆ ಕ್ಲಿಪ್ಪಿಂಗ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ, ಯಾಕೆಂದರೆ ಟೈಮ್ ಬೇರೆ ಆಲ್ರೆಡಿ ಆಗಿಬಿಟ್ಟಿತ್ತು. ಮಕ್ಕಳು ಅಷ್ಟೇ ಹಸಿವು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನು ನಾನು ನೈಟ್ ಊಟ ನಾವು ಮುಗಿಸ್ಕೊಂಡು ವೀಡಿಯೋನ ಎಂಡ್ ಮಾಡಿದೆ. ಹಾಗೆ ಇವತ್ತಿನ ರೆಸಿಪಿ, ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಹೆಸರುಬೇಳೆ ಪಾಯಸನ ಯಾವ ಥರ ಬಂದಿದೆ ಅಂತ ತೋರಿಸಿರಲಿಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ ಟೇಸ್ಟಿಯಾಗಿರುವಂತಹ ಹೆಸರುಬೇಳೆ ಪಾಯಸನೂ ಸಹ ರೆಡಿಯಾಗಿದೆ. ನೀವು ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ, ಅಥವಾ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಹಾಗೆ ನಾನು ಮಾಡುವಂತಹ ವೀಡಿಯೋಗಳು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.